ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಮಾಡ್ತಾ ಇರೋ ರೆಸಿಪಿ ಸ್ವೀಟ್ ಕಾರ್ನ್ ಚಾಟ್ ಹೇಗೆ ಮಾಡೋದಂತ ನೋಡೋಣ. ಸ್ವೀಟ್ ಕಾರ್ನ್ ಚಾಟ್ ಮಾಡೋದಕ್ಕೆ 2ರಿಂದ 3 ಸ್ವೀಟ್ ಕಾರ್ನ ತೊಗೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ನಂತರ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಟ್ ಮಾಡ್ಕೊಂಡಂಥ ಸ್ವೀಟ್ ಕಾರ್ನ್ ಎಲ್ಲ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ 2ರಿಂದ 3 ವಿಸಲ್ ಆಗತ್ತನ್ನು ಬಿಡಿ. 2ರಿಂದ 3 ವಿಸಲ್ ಆದ ನಂತರ ನೋಡಿ ಸ್ವೀಟ್ ಕಾರ್ನ್ ಎಲ್ಲ ಚೆನ್ನಾಗಿ ಈ ಥರ ಕುದ್ದಿರುತ್ತೆ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟಲ್ಲಿ ಇದನ್ನೆಲ್ಲವೂ ಕೂಡ ತೆಕ್ಕೋಬೇಕು. ಇದೆಲ್ಲ ತೆಕ್ಕೊಂಡ ನಂತರ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದೆಲ್ಲ ತಣ್ಣಗಾದ ನಂತರ ಈ ಥರ ಕಾಳುಗಳೆಲ್ಲ ತೆಗಿಲಿಕ್ಕೆ ಈಸಿ ಆಗುತ್ತೆ. ಈಗ ನೋಡಿ ಈ ಥರ ಎಲ್ಲ ಕಾಳುಗಳನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೋತೀನಿ. ಈ ಥರ ಈಸಿಯಾಗಿ ತೆಕ್ಕೋಬೋದು. ಚೆನ್ನಾಗಿ ಕುದಿಸ್ಕೊಂಡ್ರೆ ನೀಟಾಗಿ ಎಲ್ಲ ಕಾಳುಗಳನ್ನು ಈ ಥರ ಈಸಿಯಾಗಿ ಸುಲಭವಾಗಿ ತೆಕ್ಕೋಬೋದು. ತೆಕ್ಕೊಂಡ ನಂತರ ನೋಡಿ ಪ್ಲೇಟಲ್ಲೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲವೂ ಕೂಡ ಈಗ ಒಂದು ಪಾತ್ರೆಗೆ ಹಾಕ್ಕೋತೀನಿ. ಈಗ ಈ ಪಾತ್ರೆಗೆ ತೆಗೆದಂಥ ಎಲ್ಲ ಕಾಳುಗಳನ್ನೆಲ್ಲ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋತೀನಿ. ಹಾಗೆ ನಮಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಹಾಗೆ ಅರ್ಧ ನಿಂಬೆಹಣ್ಣನ್ನ ನೋಡಿ ಹಿಂಡ್ಕೋಬೇಕು. ಹುಳಿ ಎಷ್ಟು ಬೇಕು ಅಷ್ಟೇ ಹಿಂಡ್ಕೋಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಒಂದು ಪ್ಲೇಟ್ ತೊಗೋತೀನಿ. ಆ ಪ್ಲೇಟಿಗೆ ಹಾಕಿ ಕೊಡ್ತೀನಿ. ನೋಡಿ ಮನೇಲಿ ಏನಾದರೂ ಸಣ್ಣ ಮಕ್ಕಳಿದ್ರೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ. ಸೊ ಈ ಥರ ಮಾಡಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.